ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಸಮಸ್ಯೆ ನಿಮಗೆ ಯಾವುದೇ ಇರಲಿ, ಇಂತಹ ಒಂದು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಹಲವಾರು ನಮ್ಮನ್ನ ನೀವು ಹುಡುಕಿರ್ತೀರಿ, ಜೊತೆಗೆ ಕನ್ಸಲ್ಟೇಷನ್ ತಗೊಂಡಿರ್ತೀರಿ. ಆದರೂ ನಿಮಗೆ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳುವಂತಹ ಅತ್ಯಂತ ಸರಳವಾದಂತಹ ಪರಿಹಾರ ಇದು ಬಂದು ನೀವು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬಹುದು. ಇದು ಬಂದು ಸಿದ್ಧರ ಪೂಜೆ ಅಂತ ನಾವು ಹೇಳ್ತೀವಿ. 18 ಸಿದ್ಧರುಗಳು ಅಂತಂದ್ರೆ ಯಾರು? ಆ ಸಿದ್ಧರುಗಳು ಅಷ್ಟ ಸಿದ್ಧಿಗಳನ್ನು ಪಡೆದವರು. ಅವರು ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಹಾಗೆ ನಮ್ಮ ಸಮಸ್ಯೆಗಳಿಗೆ ಅವರಿಂದ ಯಾವ ರೀತಿ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಹಲವಾರು ವಿಚಾರಗಳನ್ನ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅಂದ್ರೆ ವಿಚಾರಗಳು ಅಂತಂದಾಗ 18 ಸಿದ್ಧರುಗಳು ಅಂದಾಗ 27 ನಕ್ಷತ್ರ ಅಶ್ವಿನಿಯಿಂದ ಹಿಡಿದು ಕೊನೆಯ ನಕ್ಷತ್ರ ಪೂರ್ವಭದ್ರ, ಉತ್ತರಾಭದ್ರ, ರೇವತಿ, ಈ 27 ನಕ್ಷತ್ರಗಳಿಗೂ ಒಂದೊಂದು ಸಿದ್ಧರುಗಳಿದ್ದಾರೆ. ಅಂತಹ ಸಿದ್ಧರುಗಳನ್ನ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ನಾನು ನನ್ನ 6 ತಿಂಗಳ ಹಳೆಯ ವಿಡಿಯೋದಲ್ಲಿ ಲೈವ್ ಅಂತ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸಾಧ್ಯ ಆದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲೈವ್ ವಿಡಿಯೋದು ಜೊತೆಗೆ ಈ ಸಿದ್ಧರ ಪೂಜೆ ಮಾಡುವಂತಹ ವಿಧಾನವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗೆ ಅನುಕೂಲ ಇರುತ್ತೋ, ಯಾರಿಗೆ ಇಂತಹ ಒಂದು ಸಿದ್ಧರ ಪೂಜೆಯನ್ನ ಮಾಡಿ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇರ್ತಾರೋ ಅಂತವ್ರು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಲಿಂಕ್ ಅನ್ನ ತಗೊಂಡು ನೀವು ಓಪನ್ ಮಾಡಿ ಆ ನಂತರದಲ್ಲಿ ಸಿದ್ಧರ ಪೂಜೆಯನ್ನ ನೀವು ಮಾಡಿ ಅಂತ ಹೇಳ್ತೀನಿ. ನಮ್ಮ ಸಮಸ್ಯೆಗಳು ಅಂತ ಹೇಳಿದಾಗ ಒಂದು ವಿವಾಹದ ಸಮಸ್ಯೆ ಇರ್ಬೋದು, ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಮಕ್ಕಳಾಗದೇ ಇರ್ಬೋದು, ಅಥವಾ ಒಂದು ಏನು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ಯಾರೋ ಮಾಡಿಸಿ ಕಳಿಸ್ತಾ ಇದ್ದಾರೆ ಅಂತ ಮನೆಯಲ್ಲಿ ಪದೇ ಪದೇ ದೃಷ್ಟಿದೋಷಗಳಾಗ್ತಾ ಇದೆ, ಅಥವಾ ಮನೆಯಲ್ಲಿ ಪದೇ ಪದೇ ಜಗಳಗಳು ಆಗ್ತಾ ಇದೆ, ಅಥವಾ ನಮ್ಮ ಫ್ಯಾಕ್ಟ್ರಿಗಳು ಸರಿಯಾಗಿ ನಡೀತಾ ಇಲ್ಲ, ಅಥವಾ ನಮ್ಮ ಏನು ಆಫೀಸಿನಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ, ನಮ್ಮ ಆಫೀಸು ತಪ್ಪಿದ್ರೆ ಮನೆಗಳಲ್ಲಿ ತುಂಬಾ ಶಬ್ದಗಳು ಆಗ್ತಾ ಇದೆ, ಅದರ ಜೊತೆಗೆ ನಮ್ಮ ಮನೆಗೆ ಯಾರೋ ಒಬ್ರು ಬಂದು ಹೋದ ನಂತರ ನಮ್ಮ ಮನೆಯಲ್ಲಿ ತುಂಬಾ ಒಂದು ಜಗಳಗಳಾಗ್ತಾ ಇದೆ, ತುಂಬಾ ಕಷ್ಟಗಳಾಗ್ತಾ ಇದೆ, ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಇದೀವಿ, ಆ ಕಟ್ಟಕ್ಕೆ ಅಂತ ಹೋದಾಗ ತುಂಬಾ ಅಬ್ಸ್ಟ್ರಕಲ್ಸ್ ಆಗ್ತಾ ಇದೆ, ಅದರ ಜೊತೆಗೆ ನಮಗೆ ಏನು ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವ್ಯಾಜ್ಯಗಳಿರ್ಬೋದು, ಕೋರ್ಟು ಕಚೇರಿ ಅಂತ ಈ ತರ ನಾವು ಹಲವಾರು ಸಮಸ್ಯೆಗಳು ಅಂತ ಏನಿದೆ ಅದೆಲ್ಲದಕ್ಕೂ ನೀವು ಇವತ್ತು ನಾನು ಹೇಳುವಂತಹ ಸಿದ್ಧರ ಪೂಜೆಯಿಂದ ಮಾಡ್ಕೊಳ್ಳುವಂತಹ ಪರಿಹಾರಗಳು ಅಂತ ಹೇಳ್ತೀನಿ ಪ್ರೇಕ್ಷಕರೇ. ನೋಡಿ, ಅಲ್ಲಿ ನಾನು ಥಂಬ್ನೈಲಲ್ಲಿ ನಿಮಗೆ ಒಂದು ಫೋಟೋವನ್ನ ಅಂದ್ರೆ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ. ಇದು ನನ್ನ ಕ್ಲೈಂಟ್ ಮಾಡಿರುವಂತಹ ಚಿತ್ರ. ಅದರ ಜೊತೆಗೆ ಅದರಿಂದ ಅವರು ಪರಿಹಾರವನ್ನು ಸಮೇತ ಕಂಡುಕೊಂಡಿದ್ದಾರೆ. ನೀವು ಅನ್ಕೋಬಹುದು ಒಂದೇ ದಿನಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಕರ್ಮದ ಅನುಸಾರವಾಗಿ ನಾವು ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ ಅಂತಹ ಸಂದರ್ಭದಲ್ಲಿ ನಮಗೆ ಸಮಯವನ್ನ ತಗೊಳುತ್ತೆ. ನೀವು ಇಂತಹ ಒಂದು ಪೂಜೆಯನ್ನು ಮಾಡ್ಬೇಕಾದ್ರೆ ಸದೃಢವಾದ ಮನಸ್ಸಿರ್ಬೇಕು ಒಂದು. ಎರಡನೇದಾಗಿ ನಿಮ್ಮ ಕುಲದೇವರ ಮೊರೆ ಹೋಗ್ಬೇಕು, ಜೊತೆಗೆ ಗಣಪತಿಯ ಆರಾಧನೆ ಮಾಡಿ ಆ ನಂತರ ನೀವು ಸಿದ್ಧರ ಪೂಜೆಯನ್ನ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂತಂದಾಗ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಇಂತಹ ಸಿದ್ಧರ ಪೂಜೆಯನ್ನ ಪ್ರತಿ ಗುರುವಾರ ಮಾಡಿ, ಇಲ್ಲದಿದ್ರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನೀವು ಮಾಡ್ಬೇಕು. ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಸಾಧ್ಯ ಆಗ್ಲಿಲ್ಲ ಮೇಡಮ್ ಅಂತಂದ ಸಂದರ್ಭದಲ್ಲಿ ನಮಗೆ 4 ಗುರುವಾರ ಸಿಗುತ್ತೆ. ಆ 4 ಗುರುವಾರದಲ್ಲಿ 2 ಗುರುವಾರನಾದ್ರೂ ಮಾಡಿ. ಯಾಕಂದ್ರೆ ಕೆಲವೊಂದೊಂದು ಹೆಣ್ಮಕ್ಳಿಗೆ ಮೈಲಿಗೆ ಬಂದ್ಬಿಟ್ಟಿರ್ತದೆ, ಮಾಡಕ್ಕಾಗಲ್ಲ, ಅಥವಾ ಒಂದ್ಸತಿ ಮಾಡಿ ನಮ್ಗೇನೋ ಡಿಸ್ಟರ್ಬೆನ್ಸ್ ಆಯ್ತು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಮಾಡ್ಬೋದು. ಆದ್ರೆ ಒಂದು ತಿಳ್ಕೊಳ್ಳಿ, ಯಾವುದಾದ್ರೂ ಸಿದ್ಧರ ಒಂದು ಏನು ಫೋಟೋವನ್ನ ನೀವು ಯೂಟ್ಯೂಬ್ ನಲ್ಲಿ ಅಂದ್ರೆ ಗೂಗಲ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ಆಗುತ್ತೆ. ಅದನ್ನ ನೇರವಾಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ಮೈಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ, ಅಥವಾ ಮಾಂತ್ರಿಕ ಬಾಧೆಗಳು ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಯಾರೋ ಮನೆಗೆ ಮಾಡಿಸಿ ಕಳಿಸ್ತಿದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ವಿಚಲಿತ ಆಗುತ್ತೆ. ಇಂತಹ ಪರಿಹಾರಗಳನ್ನ ಮಾಡ್ಕೋಬಹುದಾ, ಅಥವಾ ಇಂತಹ ಪೂಜೆಗಳನ್ನು ನಾವು ಮಾಡ್ಕೋಬಹುದಾ ಅಂತ. ಯಾಕಂದ್ರೆ ಕೆಲವರಿಗೆ ಅಂತಹ ಒಂದು ಆತರ ನೆಗೆಟಿವ್ ಎನರ್ಜಿ ಇದ್ದಂತಹವರಿಗೆ, ಅಥವಾ ತುಂಬಾ ಸಮಸ್ಯೆಗಳು ಇದ್ದಂಥವರಿಗೆ ಇಂತಹ ಒಂದು ಸಿದ್ಧರ ಒಂದು ಫೋಟೋವನ್ನು ಅಥವಾ ಚಿತ್ರವನ್ನ ನಾವು ಡೌನ್ಲೋಡ್ ಮಾಡಿದ ತಕ್ಷಣ ಕೆಲವರಿಗೆ ತಲೆನೋವು ಬರೋದು, ಕೆಲವರಿಗೆ ಸುಸ್ತಾಗೋದು, ಒಂಥರ ಅದಾದ್ಮೇಲೆ ಯಾವುದೂ ಬೇಡಪ್ಪ ಅಥವಾ ಮೈಕೈ ನೋವು ಬರೋದು, ಇದೆಲ್ಲವೂ ಶುರು ಆಗುತ್ತೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಇಂತಹ ಒಂದು ಸಿದ್ಧರ ಫೋಟೋವನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಕಸ್ಮಾತ್ ನಮ್ಗೆ ಯಾವುದು ಸಿಗ್ಲಿಲ್ಲ ಅಂತ ಕಾಮನ್ ಆಗಿ ನಿಮ್ಗೆ ಸಿಗುತ್ತೆ, 18 ಸಿದ್ಧರುಗಳ ಒಂದು ಫೋಟೋ ಸಿಗ್ತದೆ. ಇಲ್ಲದಿದ್ರೆ ಅಗಸ್ತ್ಯ ಋಷಿಗಳು, ಅಗಸ್ತ್ಯ ಮುನಿಗಳು ಅಂತ ಏನಿದೆ, ಅಂತಹ ಅಗಸ್ತ್ಯ ಮುನಿಗಳ
ಒಂದು ಫೋಟೋವನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆಯ ದೇವತಾ ಕೋಣೆಯಲ್ಲಿ ಇರ್ಬೋದು, ಇಲ್ಲದಿದ್ರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಮ್ಮ ದೇವತಾ ಕೋಣೆಯಲ್ಲಿ ಇಟ್ಟು ನೀವು ಏನು ಪೂಜೆಯನ್ನ ನೀವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಬಂದು ನಮಗೆ ಬೇಕಾಗಿರುವಂಥದ್ದು ವಸ್ತುಗಳು ಅಂತ ಹೇಳಿದಾಗ, ಸಿದ್ಧರ ಪೂಜೆಗೆ ಬಂದು 9 ನಿಂಬೆಹಣ್ಣು ಬೇಕಾಗುತ್ತೆ. ಆ 9 ನಿಂಬೆಹಣ್ಣು ಹಸಿರಾಗಿರ್ಬೋದು, ಹಳದಿ ಬಣ್ಣದಿರ್ಬೇಕು. ಈ ತರ ಹಳದಿ ಬಣ್ಣದಿರ್ಬೇಕು. ಆದ್ರೆ ಎಲ್ಲೂ ಮಧ್ಯದಲ್ಲಿ ಕಪ್ಪಾಗಿರೋದು, ತೂತಾಗಿರೋದು, ಕೊಳೆತು ಹೋಗಿರೋದು ಈ ತರದ್ನೆಲ್ಲ ತಗೊಳ್ಬೇಡಿ. ಶುದ್ಧವಾಗಿರುವಂತಹ ನಿಂಬೆಹಣ್ಣನೆ ನೀವು ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರ ಹಿಂದಿನ ದಿನಗಳಲ್ಲೇ ತಗೊಂಡ್ ಬನ್ನಿ ಸಾಧ್ಯ ಆದ್ರೆ. ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಅದರ ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಶುದ್ಧವಾಗಿ ನಿಂಬೆಹಣ್ಣನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದರದ ರಸ ಏನಿದೆ ಅದನ್ನ ತೆಗೆದ್ಬಿಟ್ಟು ಆ ನಿಂಬೆಹಣ್ಣನ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಫೋಟೋದಲ್ಲಿ ತೋರಿಸಿದೀನಿ. ಅದೇ ರೀತಿ ಅದಕ್ಕೆ ಸಣ್ಣ ಸಣ್ಣ ಬತ್ತಿಗಳು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 2 ಬತ್ತಿಗಳು ಹಾಕಿದ್ದಾರೆ. ಆ ಬತ್ತಿಗೆ ನೀವು ಹಾಕ್ಲಿಕ್ಕಿಂತ ಮುಂಚೆ ನೀವು 1 ರೂಪಾಯಿ ನಾಣ್ಯ, ಇಲ್ಲದ್ರೆ 5 ರೂಪಾಯಿ ನಾಣ್ಯ, ಇಲ್ಲದ್ರೆ 5 ರೂಪಾಯಿ ನಾಣ್ಯ ಯಾವ್ದು ಸಿಗುತ್ತೆ ನಿಮಗೆ ಈಕ್ವಲ್ ಆಗಿರ್ಬೇಕು. 18 ದೀಪ ಅಂದಾಗ ಈಕ್ವಾಲಿಟಿಲಿ 1 ರೂಪಾಯಿ ನಾಣ್ಯ ಆದ್ರೆ 1 ರೂಪಾಯಿ, ಅಥವಾ 2 ರೂಪಾಯಿ ನಾಣ್ಯ ಆದ್ರೆ 2 ರೂಪಾಯಿ, ಅಥವಾ 5 ರೂಪಾಯಿ ನಾಣ್ಯ ಆದ್ರೆ 5 ರೂಪಾಯಿ ನಾಣ್ಯ, ಆ ತರ ನೀವು ಸುತ್ತ ಹಾಕೋಬೇಕಾಗುತ್ತೆ. ಅದಾದ ನಂತರ ನೀವು ಬತ್ತಿ ಹಾಕ್ಬಿಟ್ಟು ನೀವು ಎಳ್ಳೆಣ್ಣೆಯನ್ನೇ ನೀವು ಹಚ್ಚಬೇಕು. ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಬೇಡಿ. ಪ್ರತಿ ಬಾರಿನೂ ನೀವು ಹಚ್ಚಬೇಕಾದ್ರೆ ಎಳ್ಳೆಣ್ಣೆ ಹಚ್ಚಬೇಕು. ಇವತ್ತು ಎಳ್ಳೆಣ್ಣೆ 380-400 ರೂಪಾಯಿ ಇದೆ ನಿಜ. ಆದ್ರೆ ನಾವು ಒಂದು ಮಸಾಲೆ ದೋಸೆ ಅಥವಾ ಒಂದು ಪಾನಿಪುರಿ, ಗೋಬಿ ತಿಂದಿದೆ ನಮ್ ದುಡ್ಡೆಲ್ಲ ಖರ್ಚಾಗುತ್ತೆ. ಆದ್ರೆ ನಮ್ಮ ಕಷ್ಟಗಳಿಗೆ ಇಂತಹ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಸಹಾಯ ಆಗುತ್ತೆ. ಅದರ ಜೊತೆಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಶುದ್ಧವಾಗಿರುವ ತಟ್ಟೆಯನ್ನ ತಗೋಬೇಕು. ಆ ತಟ್ಟೆಗೆ ಮಧ್ಯದಲ್ಲಿ ಸ್ವಲ್ಪ ಒಂದು ತಪ್ಪಿದ್ರೆ 2 ಹಿಡಿ ಅಕ್ಕಿಯನ್ನ ಹಾಕಿ, ಆನಂತರದಲ್ಲಿ ತೆಂಗಿನಕಾಯಿ ಒಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ಒಡೆದಿರುವಂತಹದಲ್ಲಿ ಅಂದ್ರೆ ಆ ಜುಟ್ಟಿರೋ ಭಾಗವನ್ನ ತಗೋಬೇಡಿ. ಇನ್ನೊಂದು ಭಾಗಕ್ಕೆ ನೀವು ಎಳ್ಳೆಣ್ಣೆ ಹಾಕಿ ದಪ್ಪ ಬತ್ತಿ ಹಾಕ್ಬೇಕು. ಹಾಕ್ಬಿಟ್ಟು ನೀವು ಅರಿಶಿಣ ಕುಂಕುಮವನ್ನು ಹಾಕಿ, ಆನಂತರದಲ್ಲಿ ಆ ತಟ್ಟೆಯ ಸುತ್ತಲೂ ಆ 9 ನಿಂಬೆಹಣ್ಣು ಹೋಳು ಏನು ನೀವು ಕಟ್ ಮಾಡಿರ್ತೀರಿ ಅದನ್ನ ನೀವು ಮನಸಾರೆ ಅಗಸ್ತ್ಯ ಮುನಿಗಳ ಒಂದು ಮಂತ್ರ ಇತ್ತು ಅಂತಂದ್ರೆ ಆ ಮಂತ್ರವನ್ನ ನಾನು ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ ಅಂತ ಹೇಳ್ಬಿಟ್ಟು ಆ ಸ್ವಾಮಿಯ ಮಂತ್ರವನ್ನ 108 ಬಾರಿ ನೀವು ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಇಂಥ ಸಿದ್ಧರ ದೀಪವನ್ನ ಹಚ್ಚಿ ನಿಮ್ಮ ಸಕಲ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹಾಗೇನೇನೆ ಇಲ್ಲಿ ನಾವು ನೋಡ್ಬೋದು, ಅಂತಹ ಒಂದು ಸಿದ್ಧರ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ನಾನು ಇನ್ನೊಂದು ಇರೋದು ನೋಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅವರು ಬಾಳೆಹಣ್ಣು ಸಮೇತ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ನೀವು ಸಾಧ್ಯ ಆದವರು ಹಾಲು, ನೀರು, ಇಲ್ಲದಿದ್ರೆ ಬಾಳೆಹಣ್ಣು ಸಮೇತ ನೀವು ನೈವೇದ್ಯಕ್ಕೆ ಇಡಬಹುದು ಅಂತ ಹೇಳ್ತೀನಿ. ಹಾಗೇನೇನೆ ಸುತ್ತ ರಂಗೋಲೆ ಹಾಕೋದಾದ್ರೆ ನೀವು ರಂಗೋಲಿಯನ್ನು ಸಮೇತ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ನೀವು ರಂಗೋಲೆ ಹಾಕೋದಾದ್ರೆ ರಂಗೋಲೆಯನ್ನು ಸಮೇತ ಹಾಕಿ ಇಂತಹ ಒಂದು ಸಿದ್ಧ ಪುರುಷರನ್ನ ನೀವು ನಿಮ್ಮ ಮನೆಗೆ ಕರೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಷ್ಟೋ ಜನ್ಮದ ಕರ್ಮಾಂತರಗಳು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಜನ್ಮದ ಅಡೆತಡೆಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಇಂತಹ ಒಂದು ಸಿದ್ಧ ಪುರುಷರ ಒಂದು ಏನು ನಮಗೆ ಆಶೀರ್ವಾದ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಇದರ ಜೊತೆಗೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ, 18 ಸಿದ್ಧರಗಳ ಮಂತ್ರವನ್ನ ನಾನು 27 ನಕ್ಷತ್ರಗಳಿಗೂ ಡಿವೈಡ್ ಮಾಡಿ ನನ್ನ ಲೈವ್ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀನಿ. ಅದನ್ನ ನೋಡಿ. ಒಂದು ಎರಡನೇದಾಗಿ ನೀವು ಇಲ್ಲ ನಮ್ಗೆ ಮಾಡಕ್ಕಾಗಲ್ಲ ಅಂತಂದಾಗ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಿ. ಅದಕ್ಕೆ ನಾನೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ಕೊಡುವಂತಹ ಪರಿಹಾರಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ. ಆ ನಂತರ ನೀವು ಅದನ್ನ ನೀವೇನ್ ಮಾಡ್ಬೇಕು, ದೇವತಾ ಕೋಣೆಯಲ್ಲಾದ್ರೂ ಇಟ್ಕೊಂಡ್ ಮಾಡಿ. ಜಾಗ ಇತ್ತು ಅಂದ್ರೆ ದೇವತಾ ಕೋಣೆಯಲ್ಲಿ ಈ ಸಿದ್ಧರ ದೀಪವನ್ನು ಹಚ್ಚಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಹಾಲ್ ಆಗಿರ್ಬೋದು ಅಥವಾ ಕಿಚನ್ ಅಲ್ಲಾಗಿ ನೀವು ಇಟ್ಕೋಬಹುದು. ಆದ್ರೆ ನೀವೇನ್ ಹೇಳು ಅಂತಂದ್ರೆ ಶುಚಿರ್ಭೂತರಾಗಿರ್ಬೇಕು. ಒಂದು, ಯಾಕಂದ್ರೆ ಈಗ ಸಂಜೆ ದೀಪನ ಹಚ್ಚೋದ್ರಿಂದ ಕೆಲವರು ಕೈಕಾಲು ತೊಳೆಯೋದು ಇಲ್ಲ ಆ ತರ ಎಲ್ಲ ಮಾಡ್ತಾರೆ. ಸ್ನಾನವನ್ನೇ ಮಾಡ್ಕೊಂಡು ಶುಚಿರ್ಭೂತರಾಗಿ ನೀವು ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಆನಂತರ ಯಾವಾಗ ಆ ದೀಪ ಹಚ್ಚಿದ ನಂತರ ನೀವು ಗಣಪತಿ ಆರಾಧನೆ ಮಾಡಿ, ಕುಲದೇವರ ಆರಾಧನೆ ಮಾಡಿ, ಆನಂತರ ನೀವು ಸಿದ್ಧರ ದೀಪವನ್ನು ಹಚ್ಚಿಬಿಟ್ಟು ಅಲ್ಲೇ ಕೂತ್ಕೊಂಡು ಸತತವಾಗಿ ಆ ಸ್ವಾಮಿಯ ಮಂತ್ರ ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರ, ಬರೀ ನಾನು ಅಗಸ್ತ್ಯರ ಮಂತ್ರವನ್ನ ಮಾತ್ರ ಹೇಳ್ತಿದ್ದೀನಿ, ಬೇರೆ ಮಂತ್ರಗಳಿದೆ. ಈ ತರ ನೀವು ಹೇಳ್ಕೊಂಡು ಹೋಗೋದ್ರಿಂದ ನಿಮಗೆ
108 ಆದ್ರೆ 108 ಹೇಳಿ, 508 ಆದ್ರೆ 508 ಹೇಳಿ, 1000 ಆದ್ರೆ 1000 ಹೇಳಿ. ಅದರ ಮುಂದೆ ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಸಕಾರಾತ್ಮಕವಾದಂತಹ ಒಂದು ವೈಬ್ರೇಷನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಮಾರನೇ ದಿನ ಆ ದೀಪ ಎಲ್ಲ ಆರೋಗುತ್ತೆ, ರಾತ್ರಿನೇ ದೀಪ ಎಲ್ಲ ಆರಿದ ನಂತರ ನೀವು ಮಾರನೆಯ ದಿನ ಅಕ್ಕಿ, ನಿಂಬೆ ಹಣ್ಣು, ಅದು ಮತ್ತೆ ಆ ತೆಂಗಿನಕಾಯಿ ಏನಿದೆ ಅದನ್ನೆಲ್ಲ ಒಂದು ಕವರಿಗೆ ಕಟ್ಕೊಂಡು ಒಂದು ಯಾವುದಾದರೂ ದೇವದ ವೃಕ್ಷ ಅಥವಾ ದೈವ ವೃಕ್ಷ ಅಂತ ನಾವೇನ್ ಹೇಳ್ತೀವಿ ಅದರ ಕೆಳಗಡೆ ಹಾಕೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲದಿರ ಹರಿಯುವ ನದಿಯ ಪಕ್ಕದಲ್ಲೂ ನೀವು ಹಾಕ್ಬೋದು. ಸಾಮಾನ್ಯವಾಗಿ ಗಿಡಕ್ಕೆ ಹಾಕಿದ್ರೇನೆ ಒಳ್ಳೇದು. ಆ ನಂತರದಲ್ಲಿ ನೀವು ₹1 ನಾಣ್ಯ ಇಟ್ಟಿದ್ರೆ ₹1 ನಾಣ್ಯ, ₹2 ನಾಣ್ಯ ಇಟ್ಟಿದ್ರೆ ₹2 ನಾಣ್ಯ, ₹3 ನಾಣ್ಯ ಇಟ್ಟಿದ್ರೆ ₹5 ನಾಣ್ಯ ಇಟ್ಟಿದ್ರೆ ₹5 ನಾಣ್ಯ ಅಥವಾ ₹10 ನಾಣ್ಯ ಏನಿದೆ ಅದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಮಾರನೆಗೆ ನೀವು ಉಪಯೋಗಿಸಿ. ಒಂದು ಹಾಲು ತರಕ್ಕಿರ್ಬೋದು, ಒಂದು ತರಕಾರಿ ತರಕ್ಕಿರ್ಬೋದು, ಅಥವಾ ಒಂದು ಹಣ್ಣು ತರಕ್ಕಿರ್ಬೋದು, ಅದನ್ನ ಬಳಸಿ. ಅದರಲ್ಲಿ 2 ನಾಣ್ಯಗಳನ್ನ ನೀವೇನ್ ಮಾಡಿ, 18 ನಾಣ್ಯಗಳಲ್ಲಿ 2 ನಾಣ್ಯವನ್ನ ನಿಮ್ಮ ಕುಲದೇವರ ಹುಂಡಿಗೆ ಹಾಕಿಡಿ. ಇನ್ನು ಬಾಕಿ 16 ನಾಣ್ಯಗಳನ್ನ ನೀವು ಬಳಸ್ಕೊಡಿ. ಸಾಧ್ಯವಾದಾಗ ನೀವು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಆ ಕುಲದೇವರ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂತಹ ₹2 ನಾಣ್ಯಗಳು ಏನು, ಅಥವಾ 2 ನಾಣ್ಯ, ₹5 ನಾಣ್ಯನೋ 2 1 ಅದ್ಯಾವ ನಾಣ್ಯವನ್ನ ನೀವು ಇಟ್ಟಿರ್ತೀರೋ ಅದು ನಿಮ್ಮ ಕುಲದೇವರ ಹುಂಡಿಗೆ ಹಾಕಿ ಬನ್ನಿ ಅಂತ ಹೇಳ್ತೀನಿ. ಆ ನಂತರದಲ್ಲಿ ಮತ್ತೆ ನೀವು ಆ ತಟ್ಟೆಯನ್ನ ನೀವು, ಅದು ನಿಮ್ಮ ಮನೆಯಲ್ಲಿ ಹಿತ್ತಾಳೆ ತಟ್ಟೆ ಆಗಿರ್ಬೋದು ಅಥವಾ ಸ್ಟೀಲ್ದಾದ್ರೂ ಉಪಯೋಗಿಸ್ಬೋದು. ಆದ್ರೆ ಅದು ಶುದ್ಧವಾಗಿ ಸ್ವಲ್ಪ ಅಗಲವಾಗಿರೋದನ್ನೇ ನೀವು ತಗೋಬೇಕು. ಆದ್ರೆ ಆ ತಟ್ಟೆಯನ್ನ ಯಾವುದೇ ಕಾರಣಕ್ಕೂ ಮತ್ತೆ ಇನ್ನೊಬ್ರಿಗೆ ಎಂಜಿಲ್ ಮಾಡಕ್ ಕೊಡೋದಾಗ್ಲಿ ಅಥವಾ ಮತ್ತೆ ಇನ್ನೊಬ್ರು ಯಾರೋ ಬಂದ ತಕ್ಷಣ ಊಟಕ್ಕೆ ಕೊಡೋದಾಗ್ಲಿ ಮಾಡ್ಬೇಡಿ. ಏನೋ ದೇವತಾ ಮನೆಯಲ್ಲಿ ಹಣ್ಣುಗಳನ್ನ ನೈವೇದ್ಯಕ್ಕೆ ಪೂಜೆಗೆ ಇಟ್ಕೊಳ್ಳಿ. ಆದರೆ ಇದು ಸಿದ್ಧರ ದೀಪವನ್ನು ಹಚ್ಚಬೇಕಾದ್ರೆ ಅದಕ್ಕೆ ಅಂತಾನೆ ಒಂದು ತಟ್ಟೆಯನ್ನ ಇಟ್ಕೊಂಡು ನೀವು ಮಾಡ್ತಾ ಹೋಗೋದ್ರಿಂದ ನಿಮ್ಮ ಮಕ್ಕಳು ಫಾರಿನ್ ಟ್ರಾವೆಲ್ಸ್ ಆಗಿರ್ಬೋದು, ಅಥವಾ ವಿದೇಶದಲ್ಲಿ ಏನು ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಯಾವುದೋ ಕೆಲಸದ ಅಡೆತಡೆ ಆಗಿರ್ಬೋದು, ಧನ ಸಹಾಯ ಯಾರೋ ಮಾಡ್ಬೇಕು ಅಂತ ಹೇಳಿರ್ತಾರೆ, ಮಾಡಿರಲ್ಲ. ಈ ತರ ಸಮಸ್ಯೆ ಅಂತ ಹೇಳಿದಾಗ ಹಲವಾರು ಸಮಸ್ಯೆಗಳಿರುತ್ತೆ. ಅಥವಾ ಎಷ್ಟೋ ಜನಗಳ ಮನೆಯಲ್ಲಿ ಶುಭ ಕಾರ್ಯ ನಡೀಲಿಕ್ಕೆ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಇಂತಹ ಸಿದ್ಧರ ಒಂದು ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲೂ, ಸಿದ್ಧರ ಪೂಜೆ ಅಥವಾ ಸಿದ್ಧರ ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲಿ ನಮಗೆ 100ಕ್ಕೆ 100 ಏನು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಏನು ಶ್ರದ್ಧಾಭಕ್ತಿ ಪ್ರೀತಿ ಪೂರ್ವಕದಿಂದ ನೀವು ಮಾಡಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ನಕಾರಾತ್ಮಕ ಶಕ್ತಿ ತೊಂದರೆ ಇದ್ರು, ಮೈಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ಕನಸುಗಳು ಬರ್ತಾ ಇದ್ರು ಸಮೇತ ಅಂಥವ್ರು ಸಮೇತ ನೀವು ಮಾಡ್ಬೋದು. ಆ ನಂತರದಲ್ಲಿ ನಿಮಗೆ ಏನಾದ್ರೂ ಇದರ ವಿಚಾರವಾಗಿ ಕನ್ಸಲ್ಟೇಷನ್ ಬೇಕು ಅಂತ ಇದ್ದಂತ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಆ ನಂತರ ನೀವು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ತೀನಿ. ನನ್ನ ಮಿನಿಮಮ್ ಫೀಸಸ್ ಅಂತ ಇರುತ್ತೆ. ನಾನು ಪರ್ ಪರ್ಸನ್ಗೆ ಚಾರ್ಜ್ ಮಾಡೋದು, ಹೋಲ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾನು ಚಾರ್ಜ್ ಮಾಡಲ್ಲ. ಹಾಗಾಗಿ ಯಾರಿಗಾದ್ರೂ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ನೀವು ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಯಾಕಂದ್ರೆ ಇವತ್ತು ಹುಣ್ಣಿಮೆ ಆರಂಭ ಆಗಿದೆ ಸಂಜೆ 5 ಗಂಟೆಯಿಂದ. ನಾಳೆ ಮಧ್ಯಾಹ್ನ 2:15, 2:45 ತನಕ ಹುಣ್ಣಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಮೇತ ನೀವು ಮುಗಿಸ್ಬೋದು. ಯಾರಾದ್ರೂ ಇವತ್ತಿನ ವಿಡಿಯೋ ಯಾರಾದ್ರೂ ಈಗ ನೋಡಿದ್ದು ಅಂದ್ರೆ ಖಂಡಿತವಾಗ್ಲೂ ನೀವೀಗ ಶುಚಿರ್ಭೂತರಾಗಿ 9 ನಿಂಬೆಹಣ್ಣು ಕುಲದೇವರಿಗೆ ಪೂಜೆ ಮಾಡಿ, ಗಣಪತಿ ಪೂಜೆ ಮಾಡಿ ನೀವು ಮಾಡ್ಬೋದು, ಖಂಡಿತ ಮಾಡ್ಬೋದು. ಒಂದು. ಎರಡನೇದಾಗಿ, ಇಲ್ಲ ನಮ್ ಇವತ್ತು ನೋಡಿಲ್ಲ ವಿಡಿಯೋ, ಮುಂದೆ ಯಾವತ್ತೋ ನೋಡಿದಂತ ಸಂದರ್ಭದಲ್ಲಿ ಗುರುವಾರ ಸಮೇತ ಮಾಡ್ಬೋದು, ಇಲ್ಲದಿದ್ರೆ ಅಮಾವಾಸ್ಯೆಗಳಲ್ಲಿ, ಈ 3 ದಿನಗಳಲ್ಲಿ ಯಾವಾಗ ಬೇಕಾದ್ರೂ ನಿಮಗೆ ಸಾಧ್ಯ ಆದಾಗ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಟೈಮಿಂಗ್ಸ್ ಅಂತಂದ್ರೆ ಹುಣ್ಣಿಮೆ ಮುಗಿಯೋದ್ರೊಳಗಡೆ ಮಾಡ್ಬೇಕು. ಸಾಧ್ಯವಾದಷ್ಟು ಇಂತಹ ಪರಿಹಾರಗಳನ್ನ ನೀವು ರಾತ್ರಿನೇ ಮಾಡ್ಬೇಕಾಗುತ್ತೆ. ಹಾಗೆ ನಾನು ಅಲ್ಲಿ ತಮ್ಮನೇಲಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ತೆಂಗಿನಕಾಯಿ ನೋಡಿ. ಆ ತೆಂಗಿನಕಾಯಿ ದೀಪ ಎಷ್ಟು ಚೆನ್ನಾಗಿ ಉರಿತಿದೆ. ಆ ದೀಪ ಬಂದ್ಬಿಟ್ಟು ತೆಂಗಿನಕಾಯಿನ ನೀವು ಇಡ್ಬೇಕಾದ್ರೆ ಸಿದ್ಧರಿಗೆ ಉತ್ತರಾಭಿಮುಖವಾಗಿ ಇಡಬೇಕು, ಇಲ್ಲದಿದ್ರೆ ಪೂರ್ವಾಭಿಮುಖವಾಗಿ ಈ ಬತ್ತಿ ಅಂದ್ರೆ ಈ ಮೇನ್ ಬತ್ತಿ ಅಂತ ನಾವೇನಿದೆ ಇದು ಆ ದಿಕ್ಕಿನಲ್ಲಿ ಇಟ್ಟು ನೀವು ಹಚ್ಚೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ, ನಮಸ್ತೆ. ಇಂತಹ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನಮಸ್ತೆ.